ನಿನಗಾಗಿ ಭಾಗ 82. ಪದೇ ಪದೇ ವಿಕ್ರಮ್ ಏನಾಯಿತು ವಿಷಯ ಅಂತ ಕೇಳುತ್ತಿದ್ದರೂ ಕೂಡ ಅವನು ಹೇಳುತ್ತಿಲ್ಲ, ಬದಲಿಗೆ ಅಳುತ್ತಿದ್ದಾನೆ. ಅವನ ಕಣ್ಣೀರನ್ನು ನೋಡಿ ಇವನಿಗೆ ಅಯ್ಯೋ ಅಂತ ಅನಿಸಿತು. ಚಿಕ್ಕಂದಿನಲ್ಲಿ ಅವರ ಅಪ್ಪ ಅಮ್ಮ ಜಗಳ ಮಾಡುತ್ತಿರಬೇಕಾದಾಗ, ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಈ ರೀತಿ ಅಳುತ್ತಿದ್ದ. ನಮ್ಮ ಮನೆಗೆ ಕಾಲಿಟ್ಟ ಮೇಲೆ ಇವನಿಗೆ ಇಷ್ಟೊಂದು ದುಃಖ ಎಂದೂ ಆಗಿಲ್ಲ. ಇಷ್ಟು ದೊಡ್ಡವನಾಗಿದ್ದು ಪ್ರತಿಯೊಂದು ವಿಷಯವನ್ನು ಅವನೇ ಮೇಂಟೈನ್ ಮಾಡಿಕೊಳ್ಳಬಹುದು, ಎಲ್ಲವನ್ನು ಸಂಭಾಳಿಸಿಕೊಳ್ಳಬಹುದು ಅನ್ನುವಷ್ಟು ಇದ್ದರೂ ಕೂಡ ಅಳುತ್ತಿದ್ದಾನೆ. ಅಂದರೆ ವಿಷಯ ತುಂಬ ಕಾಂಪ್ಲಿಕೇಟ್ ಆಗಿರುತ್ತದೆ. ಯಾವ ವಿಷಯ ಇರಬಹುದು? ಇವನಿಗೆ ಯಾವುದೇ ಗರ್ಲ್ ಫ್ರೆಂಡ್ಸ್ ಇಲ್ಲ, ಅಥವಾ ಅಪ್ಪ ಅಮ್ಮನ ಜೊತೆ ಜಗಳ ಮಾಡಿದ್ದಾನ ಅಂತ ಕೇಳಿದ. ಅವನು ಅದಕ್ಕೆ ಇಲ್ಲ ಅಂತ ತಲೆ ಅಲ್ಲಾಡಿಸಿದ. ಮತ್ತೆ ಏನು ವಿಷಯ ಅಂತ ಕೇಳಿದಾಗ ದಮಯಂತಿಯ ಕಡೆ ನೋಡಿದ. ದಮಯಂತಿ ಬಾಗಿಲಿನಲ್ಲಿ ನಿಂತಿದ್ದಳು. ಆಗ ವಿಕ್ರಮ್ಗೆ ಅರ್ಥವಾಯಿತು, ದಮಯಂತಿಗೆ ಸಂಬಂಧಪಟ್ಟ ವಿಷಯವಿರಬಹುದು, ಆದರೆ ಅವಳನ್ನು ಕಂಡರೆ ಇವನಿಗೆ ಇಷ್ಟವಿಲ್ಲ. ಮತ್ತೆ ಏಕೆ ಅಳುತ್ತಿದ್ದಾನೆ? ಅಥವಾ ನಾವಿಬ್ಬರು ರೂಮಲ್ಲಿ ಇದ್ದ ವಿಷಯ ಇವನಿಗೆ ತಿಳಿದಿರಬಹುದು. ನನ್ನ ಮೇಲಿನ ಪ್ರೀತಿಯಿಂದ ಅಳುತ್ತಿದ್ದಾನೆ ಅಂತ ಅವನನ್ನು ಅಲ್ಲಿಂದ ಅವನು ರೂಮಿಗೆ ಕರೆದುಕೊಂಡು ಹೋದ. ಆಗ ಕಿರಣ್ ಅವನ ತೊಡೆಯ ಮೇಲೆ ಮಲಗಿದ. ನನಗೆ ತುಂಬ ಕಷ್ಟವಾಗುತ್ತಿದೆ, ಏನು ಮಾಡುವುದು ಅಂತ ಅರ್ಥವಾಗುತ್ತಿಲ್ಲ. ನಿನ್ನ ಮತ್ತು ನಿನ್ನ ಹೆಂಡತಿಯ ವಿಷಯ ಹೇಗೆ ಅಂತ ಕೇಳಿದ. ಆಗ ವಿಕ್ರಮ್, ಆ ವಿಷಯ ಹೇಗೆ? ಅವಳನ್ನು ಕಂಡರೆ ಆಗುವುದಿಲ್ಲ. ಏನಾದರೂ ಅವಳ ಬಗ್ಗೆ ಮಾತನಾಡಿದರೆ ನಿನಗೆ ನೋವಾಗುತ್ತದೆ. ನಿನಗೆ ನೋವು ಮಾಡುವುದು ನನಗೆ ಇಷ್ಟ ಇಲ್ಲ ಅಂತ ತುಂಬ ವಿನಮ್ರವಾಗಿ ಹೇಳಿದ. ಆಗ ಕಿರಣ್ಗೂ ಕೂಡ ಅನಿಸಿತು, ಹೆಂಡತಿ ಅಂದರೆ ಪ್ರತಿಯೊಬ್ಬರೂ ಹೇಳುತ್ತಾರೆ ಪ್ರೀತಿ ಇರುತ್ತದೆ ಅಂತ. ವಿಕ್ರಮ್ಗೆ ಅವಳ ಮೇಲೆ ಹೊಸದಾಗಿ ಪ್ರೀತಿ ಶುರುವಾಗಿರಬಹುದೇನೋ. ಎಲ್ಲಿ ನಾನು ಅವಳ ವಿಷಯಕ್ಕೆ ಬಂದರೆ ಬೈಯುತ್ತೇನೆ ಅವಳನ್ನು ಅಂತ ಅಂದುಕೊಂಡು ಅವಳ ವಿಷಯ ಹೇಳುತ್ತಿಲ್ಲ ಅಂತ ಅನಿಸಿತು. ನಿಜ ಹೇಳು, ನೀನು ಅವಳನ್ನು ಪ್ರೀತಿಸುತ್ತಿದ್ದೀಯಾ ತುಂಬ ಅಂತ ನನಗೆ ಗೊತ್ತು. ಅವಳು ಕೂಡ ನಿನ್ನಷ್ಟೇ ನಿನ್ನನ್ನು ಪ್ರೀತಿಸುತ್ತಾಳಾ ಅಂತ ಕೇಳಿದಾಗ ಮೊದಲು ವಿಕ್ರಮ್ ಇಗ್ನೋರ್ ಮಾಡಿದ. ಇವನ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪದೇ ಪದೇ ಅವನು ಕೇಳಿದಾಗ ವಿಧಿಯಿಲ್ಲದೆ ಅವನು ಹೇಳಿದ, ನಾನು ಎಷ್ಟು ಪ್ರೀತಿ ಮಾಡುತ್ತೇನೆ ಅದಕ್ಕಿಂತ 10ರಷ್ಟು ಪ್ರೀತಿ ಮಾಡುತ್ತಾಳೆ ಅವಳು. ನನ್ನ ಬದುಕಿನಲ್ಲಿ ಬಂದ ಮೇಲೆ ನಾನು ಒಬ್ಬ ಒಳ್ಳೆಯ ಮನುಷ್ಯ ಆಗಿದ್ದು, ನಾನು ತುಂಬ ಅದೃಷ್ಟವಂತ ಅವಳನ್ನು ನನ್ನ ಬದುಕಿನಲ್ಲಿ ಪಡೆದಿದ್ದು ಅಂತ ಹೇಳಬೇಕಾದರೆ ಅವನ ಕಣ್ಣುಗಳು ತುಂಬಿ ಬಂತು. ಕಿರಣ್ಗೆ ಭಯವಾಯಿತು. ಇಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಟುಕೊಂಡಿದ್ದಾನೆ ಅವಳ ಮೇಲೆ. ಅವಳು ನೋಡಿದರೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅವಳ ಹಳೆಯ ಬಾಯ್ ಫ್ರೆಂಡ್ ಜೊತೆ. ವಿಕ್ರಮ್ ತೀರಾ ಅಮಾಯಕ, ಅವನಿಗೆ ಏನೂ ಗೊತ್ತಿಲ್ಲ. ನಾನು ಎಲ್ಲ ಹೇಳಿಬಿಡೋಣ ಅಂದರೆ ನಂತರ ವಿಷಯ ಏನಾಗುತ್ತದೆ ತಿಳಿದಿಲ್ಲ. ವಿಕ್ರಮ್ ಎದೆ ಹೊಡೆದು ಹೋದರೆ ಅಂತ ಭಯವಾಗುತ್ತಿರುತ್ತದೆ. ಅವಳು ಬಂದ ಮೇಲೆ ನಾನು ಬದುಕಲು ಕಲಿತೆ. ಮೊದಲು ಅಮ್ಮ ಅಪ್ಪನನ್ನು ಚೆನ್ನಾಗಿ ಖುಷಿಯಾಗಿ ಇಡಬೇಕು, ಅವರಿಗಾಗಿ ಬದುಕಬೇಕು ಅಂತ ತುಂಬ ಆಸ್ತಿ ಸಂಪಾದನೆ ಮಾಡಿದೆ. ಎಷ್ಟು ಸಂಪಾದನೆ ಮಾಡಿದರೂ ಪ್ರತಿಯೊಬ್ಬರು ನನ್ನನ್ನು ದುಡ್ಡಿಗಾಗಿ ನೋಡಿದರು. ನನ್ನ ಮನಸ್ಸಿನ ಖುಷಿ ಯಾರಿಗೂ ಬೇಕಾಗಿರಲಿಲ್ಲ. ತುಂಬ ಒಳ್ಳೆಯ ಸಂಬಂಧಗಳು ಬಂದರೂ ಕೂಡ ಅಮ್ಮ ಅದನ್ನೆಲ್ಲ ನಿರಾಕರಿಸಿಬಿಟ್ಟಳು. ನಂತರ ದಮಯಂತಿಯ ಅಕ್ಕನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ದಿನ ಅವಳು ಓಡಿ ಹೋದಳು. ಆಗ ದೊಡ್ಡವರೆಲ್ಲ ಸೇರಿ ದಮಯಂತಿಯ ಜೊತೆ ನನ್ನ ಮದುವೆ ಮಾಡಿದರು. ಮೊದಲು ನಾನು ಅವಳಿಗೆ ತುಂಬ ಕಷ್ಟ ಕೊಟ್ಟೆ. ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ಜೀವನವನ್ನು ಹಾಳು ಮಾಡಲು ಬಂದಿದ್ದಾಳೆ ಅಂತ ತಿಳಿದುಕೊಂಡೆ. ದಿನಗಳು ಕಳೆದಂತೆ ಅವಳ ಸಹಜವಾದ ನಿಜವಾದ ಸ್ವಭಾವ ಅರ್ಥವಾಯಿತು. ಅವಳು ತುಂಬ ಅಮಾಯಕಳು, ತುಂಬ ಒಳ್ಳೆಯವಳು. ಅಮ್ಮನ ಮಾತನ್ನು ಕೇಳಿಕೊಂಡು ನಾನು ತುಂಬ ಕಷ್ಟ ಕೊಟ್ಟಿದ್ದೆ ಅಂತ ಹೇಳಿದ. ನಾನು ಅಷ್ಟು ಕಷ್ಟ ಕೊಟ್ಟರೂ ಕೂಡ ಅವಳು ಒಂದು ದಿನವೂ ನನ್ನ ಮೇಲೆ ಬೇಸರ ಮಾಡಿಕೊಂಡಿಲ್ಲ ಅಂತ ಹೇಳಿದರೂ ಕೂಡ ಕಿರಣ್ಗೆ ಅವಳ ಮೇಲೆ ನಂಬಿಕೆ ಬರುತ್ತಿಲ್ಲ. ಈಗಾಗಲೇ ಅವರಿಬ್ಬರ ಇಂಟಿಮೇಟ್ ಫೋಟೋವನ್ನು ತೋರಿಸಿದ್ದಾನೆ. ಇವಳು ಇವನಿಗೆ ಮೋಸ ಮಾಡುತ್ತಿದ್ದಾಳೆ. ವಿಕ್ರಮ್ನ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡುತ್ತಿದ್ದಾಳೆ. ಈ ಫೋಟೋಸ್ ಏನಾದರೂ ವೈರಲ್ ಆದರೆ ನಮ್ಮ ಮನೆಯ ನೆಮ್ಮದಿ ಹಾಳಾಗುತ್ತದೆ, ಹೆಸರು ಕೂಡ ಹಾಳಾಗುತ್ತದೆ. ಅಯ್ಯೋ, ಹೇಗೆ ಇವನನ್ನು ಅವಳ ಚಕ್ರವ್ಯೂಹದಿಂದ ಕಾಪಾಡುವುದು?
ನೀನು ಅವಳಿಗೆ ಡೈವರ್ಸ್ ಕೊಟ್ಟು ಬಿಡುತ್ತೀಯಾ ನನಗಾಗಿ ಅಂತ ಕಿರಣ್ ಹಿಂದೆ ಮುಂದೆ ಯೋಚನೆ ಮಾಡಿದೆ ಕೇಳಿದ. ಸದ್ಯಕ್ಕೆ ಅವಳನ್ನು ಮನೆಯಿಂದ ಹೊರಗಡೆ ಹಾಕಬೇಕು. ಯಾವುದಾದರೂ ಒಂದಷ್ಟು ದುಡ್ಡನ್ನು ಕೊಟ್ಟು ಅವಳನ್ನು ಶಾಶ್ವತವಾಗಿ ವಿಕ್ರಮಿಂದ ದೂರ ಹೋಗಬೇಕು, ಆ ರೀತಿ ಮಾಡಬೇಕು ಅಂತ ಅಂದುಕೊಂಡ. ಅವನು ಹೇಳಿದ ತಕ್ಷಣ ವಿಕ್ರಮ್ ಕೆಳಗೆ ಕುಸಿದ, ಬ್ಯಾಲೆನ್ಸ್ ತಪ್ಪಿ. ಆಗ ಕಿರಣ್ ಓಡಿ ಹೋಗಿ ಅವನನ್ನು ಮೇಲೆ ಕೂರಿಸಿದ. ಇಬ್ಬರು ತುಂಬ ವಿಚಿತ್ರವಾಗಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಕಿರಣ್ಗೆ ಅನಿಸಿತು, ನಾನು ತುಂಬ ದುಡುಕಿಬಿಟ್ಟೆ. ಸ್ವಲ್ಪ ದಿನಗಳಾದ ಮೇಲೆ ಅವಳ ನಿಜವಾದ ಬಣ್ಣವನ್ನು ಇವನ ಮುಂದೆ ತೋರಿಸಿ ನಂತರ ಡೈವರ್ಸ್ಗೆ ಹೇಳಬೇಕಾಗಿತ್ತು. ವಿಕ್ರಮ್ ಕೆಳಗೆ ಕುಸಿದಿದ್ದನ್ನು ನೋಡಿ ಅವನ ಸಂಪೂರ್ಣ ಪ್ರಪಂಚ ಬಿದ್ದು ಹೋಯಿತು ಅಂತ ಅನಿಸಿತು. ನನ್ನ ಇನ್ಸ್ಪಿರೇಷನ್ ನನ್ನ ವಿಕ್ರಮ್, ಅವನು ಕೆಳಗೆ ಬೀಳುವಂತಹ ಕೆಲಸ ನಾನು ಮಾಡಿದ್ದೇನೆ ಅಂತ ನನ್ನ ಮೇಲೆ ಬೇಸರವಾಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಲು ಹೋದರೆ ಅವನು ನನ್ನನ್ನು ದೂರ ತಳ್ಳಿದ. ಇದೇ ಮೊದಲ ಬಾರಿ ಜೀವನದಲ್ಲಿ ನನ್ನನ್ನು ದೂರ ತಳ್ಳಿದ್ದು, ನನ್ನ ಮೇಲೆ ಕೋಪ ಮಾಡಿಕೊಂಡಿರುವುದು. ಆಗ ವಿಕ್ರಮ್ಗೆ ಹೇಳಿದೆ, ಇದೆಲ್ಲ ಸಹಜ, ನೀನು ಹಳೆ ಕಾಲದವರ ರೀತಿ ಯೋಚನೆ ಮಾಡಬೇಡ. ಒಮ್ಮೆ ಯೋಚಿಸು, ಅವಳು ನೀನು ಶ್ರೀಮಂತ ಅಂತ ಮದುವೆ ಆಗಿರುವುದು. ನಿನ್ನ ಬಳಿ ಒಂದೇ ಒಂದು ಬಿಡಿಗಾಸು ಇಲ್ಲವೆಂದರೆ ಕೂಡ ಅವಳು ನಿನ್ನನ್ನು ಬಿಟ್ಟು ಹೋಗುತ್ತಾಳೆ. ಆಗ ವಿಕ್ರಮ್ನ ಮುಖ ಕೆಂಪಾಯಿತು. ನನ್ನ ದೇವತೆಯ ಬಗ್ಗೆ ಮನಸ್ಸಿಗೆ ಬಂದಂತೆ ಮಾತನಾಡಬೇಡ. ನನಗೆ ನೀನೆಷ್ಟು ಮುಖ್ಯ, ಅವಳು ಕೂಡ ಅಷ್ಟೇ ಮುಖ್ಯ. ಅವಳು ಇಲ್ಲವಾದರೆ ನನಗೆ ಉಸಿರಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಮದುವೆ ಮಾಡಿದ್ದು ಮನೆಯವರೆಲ್ಲ ಸೇರಿ. ಅವಳನ್ನು ನನ್ನ ಜೊತೆ ನಾನೇನು ಪ್ರೀತಿ ಮಾಡಿಲ್ಲ. ಮದುವೆ ಆದ ನಂತರ ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ನೆಟ್ಟಗೆ ಬಾಳಲು ಬಿಡುತ್ತಿಲ್ಲ. ಏಕೆ? ನಾವೇನು ತಪ್ಪು ಮಾಡಿದ್ದೇವೆ? ಪ್ರತಿ ಕ್ಷಣ ನಮ್ಮಿಬ್ಬರ ಸಂಬಂಧವನ್ನು ಹಾಳು ಮಾಡಲೇ ಸಂಚು ಹಾಕುತ್ತಾರೆ. ಅಮ್ಮ, ತಂಗಿ, ಅವರ ಚಿಕ್ಕಮ್ಮ, ಈಗ ಇವರ ಲೆಕ್ಕಕ್ಕೆ ನೀನು ಕೂಡ ಏಕೆ ಸೇರಿಕೊಳ್ಳುತ್ತಿದ್ದೀಯ? ಅವರಾದರೆ ಅಜ್ಞಾನಿಗಳು. ನೀನು ತುಂಬ ಓದಿದ್ದೀಯ, ಪ್ರಪಂಚವನ್ನು ನೋಡಿದ್ದೀಯ. ನನ್ನದು ತನ್ನದು ನೋವು ನಲಿವು ಇವುಗಳ ಬಗ್ಗೆ ಅರಿವು ಇದೆ. ಏಕೆ ಅಂತ ಕಿರಣ್ನ ಭುಜಗಳನ್ನು ಹಿಡಿದುಕೊಂಡು ಜೋರಾಗಿ ಕೇಳುತ್ತಾನೆ. ಆಗ ಕಿರಣ್ ಸ್ವಲ್ಪ ಬೆಚ್ಚುತ್ತಾನೆ. ಮೊದಲ ಬಾರಿಗೆ ವಿಕ್ರಮ್ನನ್ನು ಈ ರೀತಿ ಅವನು ಫೇಸ್ ಮಾಡಬೇಕಾಗಿದೆ. ಅವನು ತುಂಬ ಭಾವುಕವಾದ. ಆಗ ಕಿರಣ್ಗೆ, ನಾನು ಡೈರೆಕ್ಟಾಗಿ ಇವನ ಮನಸ್ಸಿಗೆ ನೋವು ಮಾಡಿದೆ. ನನ್ನ ಉದ್ದೇಶ ವಿಕ್ರಮ್ ಬದುಕನ್ನು ಕಾಪಾಡಬೇಕು, ಅವನಿಗೆ ನೋವಾಗಬಾರದು ಅನ್ನುವುದಷ್ಟೇ. ಆದರೆ ದಮಯಂತಿಯೊಂದಿಗೆ ಅವನ ಜೊತೆ ಇದ್ದರೂ ಕೂಡ ಅವಳ ಕೆಟ್ಟ ಬುದ್ಧಿಗಳಿಂದ ಇವನ ಸಂಸಾರ ಹಾಳಾಗುತ್ತದೆ. ಪ್ರತಿದಿನ ಇವನಿಗೆ ಮೋಸ ಮಾಡಿ ಅವಳು ಅವನ ಪ್ರೀತಿಯ ಗೆಳೆಯ ವಿಕ್ಕಿಯ ಜೊತೆ ಸಮಯವನ್ನು ಕಳೆಯುತ್ತಾಳೆ. ಅಕಸ್ಮಾತ್ ವಿಷಯ ಗೊತ್ತಾದರೂ ಕೂಡ ನೋವಾಗುತ್ತದೆ. ಎರಡು ವಿಷಯದಲ್ಲೂ ಕೂಡ ನೋವಾಗುವುದು. ನನ್ನ ಪ್ರೀತಿಯ ಗೆಳೆಯ ಅಣ್ಣ, ನನ್ನ ಸರ್ವಸ್ವ ನನ್ನ ವಿಕ್ರಮ್ಗೆ. ಈ ವಿಷಯ ನಾನು ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಅಣ್ಣ ಅವಳಿಗೆ ಸಂಪೂರ್ಣವಾಗಿ ಮನಸ್ಸನ್ನು ಕೊಟ್ಟಿದ್ದಾರೆ, ತುಂಬ ಪ್ರೀತಿ ಮಾಡುತ್ತಿದ್ದಾನೆ. ಅದನ್ನು ಹೊಡೆಯುವುದು ತುಂಬ ಕಷ್ಟ. ಹೇಗೆ ಅಂತ ಕಿರಣ್ಗೆ ಟೆನ್ಷನ್ ಆಯಿತು. ಅವಳನ್ನು ಅವನಿಂದ ದೂರ ಮಾಡಲೇಬೇಕು. ಮಗು ಅಳುತ್ತದೆ ಅಂತ ಅದನ್ನು ಬೆಂಕಿಯ ಬಳಿ ಬಿಡಲು ಸಾಧ್ಯವಿಲ್ಲ. ಇಲ್ಲೂ ಕೂಡ ಅದೇ ರೀತಿ. ಆಗ ಕಿರಣ್ ಏನೂ ತಿಳಿಯದೆ ಒಂದೇ ಒಂದು ಬಾರಿ, ನಿನ್ನ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆದು ಬಿಟ್ಟಿದ್ದೇನೆ ಅಂತ ಹೇಳು. ಅವಳು ಹೇಗೆ ರಿಯಾಕ್ಟ್ ಮಾಡುತ್ತಾಳೆ ಅದರ ಮೇಲೆ ನಿರ್ಧಾರ. ಕೇವಲ ಒಂದೆರಡು ದಿನ ಅಲ್ಲ, ಅವಳನ್ನು ಬಡತನದ ಬೇಗೆಯಲ್ಲಿ ಬೇಯಿಸು. ಸ್ವಲ್ಪ ದಿನ ಅವಳು ಬೆಂದರೆ ನಿಜವಾಗಲೂ ನಿನ್ನವಳು. ಅಕಸ್ಮಾತ್ ನಿನ್ನಿಂದ ದೂರವಾದರೆ ಕೇವಲ ಆರ್ಥಿಕವಾಗಿ ನೀನು ಚೆನ್ನಾಗಿದ್ದೀಯಾ ಅಂತ ಇದ್ದಾಳೆ. ನೀನು ಏಕೆ ನನ್ನ ಮೇಲೆ ಇಷ್ಟೊಂದು ಬೇಸರ ಮಾಡಿಕೊಳ್ಳುತ್ತೀಯ? ಒಂದು ಬಾರಿ ಪ್ರಾಕ್ಟಿಕಲ್ ಆಗಿ ಯೋಚಿಸಿ ನೋಡು. ಅಕ್ಕನನ್ನು ಪ್ರೀತಿಸುತ್ತಿದ್ದವನು, ಅಕ್ಕನನ್ನು ಮದುವೆ ಆಗಲು ಒಪ್ಪಿದ್ದ ಹುಡುಗ ತನ್ನನ್ನು ಮದುವೆ ಆಗಲು ಒಪ್ಪಿದ್ದಾನೆ ಅಂದ ತಕ್ಷಣ ಯಾರೂ ಒಪ್ಪುವುದಿಲ್ಲ. ಬೇರೆಯವಳನ್ನು ಇಷ್ಟಪಟ್ಟಿದ್ದ ಹುಡುಗನನ್ನು ತನ್ನ ಗಂಡನನ್ನಾಗಿ ತಮ್ಮ ಬದುಕಿನಲ್ಲಿ ಒಪ್ಪಿಕೊಳ್ಳುವುದಿಲ್ಲ. ನಿನ್ನನ್ನು ಅವಳು ಒಪ್ಪಿಕೊಂಡಿದ್ದಾಳೆ ಅಂದರೆ ಕೇವಲ ಅವಳು ಆಸ್ತಿಯ ಆಸೆಗಾಗಿ ಒಪ್ಪಿಕೊಂಡಿದ್ದಾಳೆ ಅಷ್ಟೇ. ನಿನ್ನ ಮೇಲೆ ಯಾವುದೇ ಪ್ರೀತಿಯಾಗಲಿ ಅನುರಾಗವಾಗಲಿ ಇಲ್ಲ.
ಒಮ್ಮೆ ಪರೀಕ್ಷೆ ಮಾಡು ಅಂತ ಹೇಳಿದ. ಒಂದೇ ಒಂದು ಮಾತು ಹೇಳುತ್ತೇನೆ, ಅವಳು ನನ್ನ ಬಳಿ ಆಸ್ತಿಗಾಗಿ ಇಲ್ಲ, ನಿಜವಾಗಲೂ ನನ್ನನ್ನು ಪ್ರೀತಿ ಮಾಡುತ್ತಿದ್ದಾಳೆ. ನೀನು ಏಕೆ ಯಾವಾಗಲೂ ಅವಳನ್ನು ಅನುಮಾನದಲ್ಲಿ ನೋಡುತ್ತೀಯ? ಪ್ಲೀಸ್ ಅಂತ ಹೇಳಿದಾಗ, ಅಣ್ಣ ಒಂದೇ ಒಂದು ಬಾರಿ ನೀನು ಅವಳನ್ನು ಪರೀಕ್ಷೆ ಮಾಡಿ ನೋಡು. ತಂಗಿಯ ಆರೋಗ್ಯ ಸಮಸ್ಯೆ ಅವಳ ಮತ್ತು ಅವಳ ಹಳೆಯ ಬಾಯ್ಫ್ರೆಂಡ್ನಿಂದ ಆಗಿಂದು ಅಂತ ಒಮ್ಮೆ ಹೇಳಿದಳು ಅಮ್ಮ. ಆದರೂ ಕೂಡ ನಾವು ಅದನ್ನೆಲ್ಲ ಕ್ಷಮಿಸಿ ಈ ಮನೆಯ ಸೊಸೆಯಾಗಿ ಮಾಡಿಕೊಂಡಿದ್ದೇವೆ. ಈ ಮನೆಯ ಸೊಸೆ ಆದರೆ ಕೇವಲ ಅದು ಈ ಮನೆಯ ಆಸ್ತಿ, ಅಂತಸ್ತು, ಸುಖ, ಸಂತೋಷವನ್ನು ಅನುಭವಿಸಲು ಅಲ್ಲ, ಎಲ್ಲ ರೀತಿಯ ಬದುಕಿಗೂ ಅವಳು ರೆಡಿಯಾಗಿರಬೇಕು. ನಾನು ಬದುಕಿರುವವರೆಗೂ ಅವಳನ್ನು ಬಡತನದಲ್ಲಿ ಇರಿಸಲು ಸಾಧ್ಯವೇ ಇಲ್ಲ. ನಾನು ಕೂಲಿ ಮಾಡಿ ಆದರೂ ಅವಳನ್ನು ರಾಣಿಯ ರೀತಿ ಸಾಕುತ್ತೇನೆ. ಒಂದೇ ಒಂದು ಕ್ಷಣ ಕೂಡ ಅವಳು ಕಷ್ಟಪಡಬಾರದು. ನನಗೆ ಅವಳೆಂದರೆ ಅಷ್ಟೊಂದು ಪ್ರೀತಿ. ನನ್ನ ಮನಸ್ಸಿನಲ್ಲಿ ಇಲ್ಲಸಲ್ಲದ ವಿಷಯಗಳನ್ನು ತುಂಬಬೇಡ ಅಂತ ಹೇಳಿ ದಮಯಂತಿಯ ಬಳಿ ಹೋದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.